ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೌಜನ್ಯ ಪ್ರಕರಣಕ್ಕೆ ಮತ್ತೆ ಜೀವ ಬಂದಿದೆ. ಯಾರೆಲ್ಲ ಸೌಜನ್ಯ ಪ್ರಕರಣ ಹೋಯ್ತು, ನಾವು ರಿಲೀವ್ ಆದ್ವಿ, ನಾವು ನೆಮ್ಮದಿಯಾಗಿರ್ಬೇಕು ಅನ್ಕೊಂಡಿರುವಂತಹ ಕೊಲೆಗಡುಕ ಮನಸ್ಥಿತಿಯ ಜನ ಇದ್ರು, ಮತ್ತು ಅಂಥವರ ರಕ್ಷಣೆ ಆಗಬೇಕು ಅಂತ ಯಾರಿದ್ರೋ, ಅಂಥವರ ರಕ್ಷಣೆಗಾಗಿ ಯಾರೆಲ್ಲ ಬಾಯಿ ಬಡ್ಕೊಳ್ತಿದ್ರೋ, ಯಾರೆಲ್ಲ ಏನೆಲ್ಲ ಕಿತಾಪತಿಗಳನ್ನ ಮಾಡ್ತಿದ್ರೋ ಅವರೆಲ್ಲರಿಗೂ ಸಹ ಸುಪ್ರೀಂ ಕೋರ್ಟ್ ಇವತ್ತು ಶಾಕ್ ಕೊಟ್ಟಿದೆ. ಮರು ತನಿಖೆಗೆ ಒಪ್ಪಿಗೆಯನ್ನ ಸೂಚಿಸಿದೆ. ಯಾವ ರೀತಿಯಲ್ಲಿ ಮರು ತನಿಖೆ ಆಗಬೇಕು, ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ತೀರ್ಪನ್ನ ಕಾಯ್ದಿರಿಸಿದೆ. ಸೊ ಏನಾಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು, ಏನು ಬೆಳವಣಿಗೆ ಆಯ್ತು? ಸೌಜನ್ಯ ಪ್ರಕರಣ ಈಗ ಮತ್ತೆ ಜೀವ ಪಡ್ಕೊಂಡಿರೋದ್ರಿಂದ ಯಾರಿಗೆಲ್ಲ ಡವ ಶುರುವಾಗುತ್ತೆ ಮತ್ತು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುವಂತಹ ಸಾಧ್ಯತೆ ಈಗ ಮತ್ತೆ ಚಿಗುರುತ್ತಾ? ಅದರ ಬಗ್ಗೆ ಒಂದಷ್ಟು ನನ್ನ ವಿಶ್ಲೇಷಣೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಸೌಜನ್ಯ ಪ್ರಕರಣ ಈ ರಾಜ್ಯದಲ್ಲಿ ಏನೆಲ್ಲ ತಲ್ಲಣಗಳನ್ನ, ಏನೆಲ್ಲ ಒಂದು ರೀತಿಯಾದಂತಹ ಆಕ್ರೋಶವನ್ನ ಹೊರಹಾಕಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. 14 ವರ್ಷಗಳಾಗೋತು. 14 ವರ್ಷ ಆದರೂ ಸಹ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ, ಕೊಲೆ ಎಲ್ಲ ಆಗಿದೆ ಅನ್ನುವಂಥದ್ದು ಇರುತ್ತೆ. ಆದರೆ ಅದಕ್ಕೆ ನ್ಯಾಯ ಸಿಗೋದಿಲ್ಲ. ಯಾರು ಮಾಡೋದನ್ನಂದ್ರೆ ಯಾರೂ ಮಾಡಿಲ್ಲ. ಒಬ್ಬ ಸಿಕ್ಕಾಕೊಳ್ತಾನೆ ಅಂತ ಹೇಳ್ತಾರೆ, ಅವನ ಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ, ಅವನನ್ನ ಜೈಲಿಗೆ ಹಾಕ್ತಾರೆ, 6 ವರ್ಷಕ್ಕೂ ಹೆಚ್ಚು ಕಾಲ ಅವನನ್ನ ಜೈಲಲ್ಲಿ ಕೊಳಿಸ್ತಾರೆ. ಬಟ್ ಎಂಡ್ ಆಫ್ ದಿ ಡೇ ಅವನು ನಿರ್ದೋಷಿ ಅಂತ ಬಿಡುಗಡೆ ಆಗ್ತಾನೆ. ತಾಯಿ, ಹೆತ್ತ ತಾಯಿ, ಸೌಜನ್ಯ ಹೆತ್ತ ತಾಯಿ, 3 ಜನರ ಮೇಲೆ ಅನುಮಾನ ಇದೆ ಅಂದ್ರೆ ಆ 3 ಜನರ ಮೇಲೆ ತನಿಖೆನೂ ಆಗೋದಿಲ್ಲ, FIR ಆಗೋದಿಲ್ಲ, ಎಂಥದ್ದು ಆಗೋದಿಲ್ಲ. ಅವರು ನೆಮ್ಮದಿಯಾಗಿ ಬದುಕೊಂಡು ಓಡಾಡ್ಕೊಂಡಿರ್ತಾರೆ. ಇದೆಲ್ಲದರ ನಡುವೆ ಯಾವುದೋ ಒಂದು ದೊಡ್ಡ ತಲೆ, ಆ ದೊಡ್ಡ ತಲೆಯ ಕುಟುಂಬದ ಸದಸ್ಯ, ಏನೇನೋ ಕಥೆಗಳು ಬರ್ತವೆ, ಏನೇನೋ ಸತ್ಯಾಂಶಗಳು ಹೊರ ಬರ್ತವೆ. ಬಟ್ ಯಾವುದೂ ಅಧಿಕೃತವಾಗೋದಿಲ್ಲ, ಯಾವುದ್ರ ಬಗ್ಗೆ ಸಹ ತನಿಖೆ ಆಗೋದಿಲ್ಲ. ರಾಜಕೀಯ ನಾಯಕರುಗಳು ಸಹ ಯಾವುದೋ ಒಂದು ದೊಡ್ಡ ತಲೆಗೆ ತಲೆಬಾಗಿ ಸೌಜನ್ಯ ಪ್ರಕರಣವನ್ನ, ಸೌಜನ್ಯ ಸಾವನ್ನ ಮಣ್ಣು ಹಾಕಿ ಮುಚ್ಚೋದಕ್ಕೆ ಸಹಕರಿಸ್ತಾರೆ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆಯೂ ಸಹ ನಾವು ಕೇಳಿದ್ದೀವಿ. ಸೊ ಆದರೆ ಈಗ ಅದಕ್ಕೆ ಮರುಜೀವ ಬರ್ತಾ ಇದೆ, ಥ್ಯಾಂಕ್ಸ್ ಟು ಸುಪ್ರೀಂ ಕೋರ್ಟ್. ಏನಾಯ್ತು ಸುಪ್ರೀಂ ಕೋರ್ಟ್ನಲ್ಲಿ? ಸುಪ್ರೀಂ ಕೋರ್ಟ್ನಲ್ಲಿ ಕುಸುಮಾವತಿ, ಸೌಜನ್ಯ ತಾಯಿ ಅರ್ಜಿಯನ್ನ ಹಾಕೊಂಡಿದ್ರು. CBI ಕೋರ್ಟ್ನಲ್ಲಿ ಏನು ಸಂತೋಷ್ ರಾವ್ ಆತನ ನಿರ್ದೋಷಿ ಅಂತ ಬಿಡುಗಡೆಯಾಗಿದೆ. ಹಾಗಾದ್ರೆ ಕೊಲೆ ಮಾಡಿದವರು ಯಾರು? ಈ ತನಿಖೆ ಸರಿಯಾಗಿ ನಡೆದಿಲ್ಲ. ಹಾಗಾಗಿ ಮರು ತನಿಖೆಗೆ ಆದೇಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದು ಕುಸುಮಾವತಿ. ರಾಜ್ಯ ಸರ್ಕಾರ ತಟ್ಟಲಿಲ್ಲ, ಯಾಕಂದ್ರೆ ಅದು CBI ಕೋರ್ಟ್ ಅಲ್ಲಿ ಆಗಿದ್ದು ಅಂತ ಹೇಳಿಕೊಂಡು ಅದು ಸೈಲೆಂಟ್ ಆಯ್ತು. ಬಟ್ ಈಗ ಕುಸುಮಾವತಿ ಅವರ ಅರ್ಜಿಯನ್ನು ಸ್ವೀಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಮುಂದಿನ ದಿನಗಳಲ್ಲಿ ಯಾರು ಮಾಡಬೇಕು ಆ ಮರು ತನಿಖೆ ಅನ್ನೋದ್ರ ಬಗ್ಗೆ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ. ಇಲ್ಲಿ ಈ ಪ್ರಕರಣಕ್ಕೆ ಮರುಜೀವ ಬಂತು, ಒಂದು ದೊಡ್ಡ ಹೋರಾಟಕ್ಕೆ ಒಂದು ದೊಡ್ಡ ಗೆಲುವು ಅಂತ ಯಾಕೆ ಹೇಳಬಹುದು ಅಂದ್ರೆ, ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ ಅಂತಂದ್ರೆ ಇಂಥವರಿಂದ ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ನಿಗಾ ಇಟ್ಟಿರುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಆಗಾಗ ವರದಿಯನ್ನ ಕೇಳ್ತೀವಿ, ಅಂದ್ರೆ ಇವರ ಸೂಪರ್ವಿಷನ್ ಅಲ್ಲೇ ನಡೆಯುತ್ತೆ ಅನ್ನೋದು ಖಾತ್ರಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ನ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಕಳೆದ ಬಾರಿ ಆಡಿದಂತಹ ನಾಟಕಗಳನ್ನ, ಆಟಗಳನ್ನ, ದ್ರೋಹವನ್ನ ಈ ಬಾರಿ ಬಗೆಯೋದು ಭಾರಿ ಕಷ್ಟ ಆಗುತ್ತೆ. ಆದರೆ ಈ ಒಂದು ತನಿಖೆ, ಮರು ತನಿಖೆಯನ್ನ ತಪ್ಪಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗಬೇಕು ಅದೆಲ್ಲವೂ ಸುಪ್ರೀಂ ಕೋರ್ಟ್ ಮುಂದೆ ಆಯ್ತು. ರಾಜ್ಯ ಸರ್ಕಾರದ ಪರ ವಕೀಲರು ನಿಂತ್ಕೊಂಡು ಹೇಳಿದ್ರು, CBI ತನಿಖೆ ಮಾಡ್ಬಿಟ್ಟಿದೆ, ಇನ್ನೇನಿದೆ ತನಿಖೆ ಮಾಡೋದಕ್ಕೆ. ಈಗ ತನಿಖೆ ಮಾಡ್ತೀನಿ ಅಂದ್ರು ಏನ್ ತನಿಖೆ ಮಾಡ್ತೀರಿ? ವೈದ್ಯಕೀಯವಾಗಿ ಏನನ್ನೂ ಪ್ರೂವ್ ಮಾಡಕ್ಕಾಗೋದಿಲ್ಲ, ಯಾಕಂದ್ರೆ ಕಾಲ ಮೀರಿ ಹೋಗಿದೆ. ಏನೆಲ್ಲ ತಪ್ಪುಗಳಾಗಬೇಕು ಆಗ ಆಗಿದ್ದು ಆಗಿದೆ. ಈಗ ಏನು ಮಾಡಕ್ಕಾಗೋದಿಲ್ಲ ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರು, CBI ಪರ ವಕೀಲರು ಎಲ್ಲರೂ ಸಹ ಹೇಳ್ಕೊಂಡ್ರು. ಆದ್ರೆ ರಾಜ್ಯ ಸರ್ಕಾರ ಹೇಳಿದ್ದೇನು ಅಂದ್ರೆ, ನಾವು SIT ರಚನೆ ಮಾಡೋದಕ್ಕೆ ರೆಡಿ ಇದ್ದೀವಿ. SIT ರಚನೆ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ. ಸೊ ಅಲ್ಲಿಗೆ ರಾಜ್ಯ ಸರ್ಕಾರ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡೋ ಪ್ರಯತ್ನ ಮಾಡಿತು. ಬಟ್ CBI ಪರ ವಕೀಲರು ಹೇಳಿದ್ದು, ನಾವು ತನಿಖೆ ಮಾಡಿಬಿಟ್ಟಿದ್ದೀವಿ, ಎಲ್ಲವೂ ಆಗೋಗಿದೆ ಅಂತ. ಆದ್ರೆ ಕುಸುಮಾವತಿ ಪರ ವಕೀಲರು ಹೇಳಿದ್ದು, ಏನ್ ತನಿಖೆ ಮಾಡಿದ್ರಿ? ಮೊದಲಿಗೆ ಸ್ಟೇಟ್ ಪೊಲೀಸ್ ಮಾಡ್ತು. ಅವರು ಏನೆಲ್ಲ ಹಲ್ಕಟ್ಟು ಕೆಲಸ ಮಾಡಬಹುದು ಅದೆಲ್ಲ ಮಾಡಿದ್ರು. ಅದನ್ನ ಕೋರ್ಟಿನ ಗಮನಕ್ಕೆ ತರಲಾಯ್ತು.
ಆಗಿನ ತನಿಖಾಧಿಕಾರಿಗಳು ನಡೆದುಕೊಂಡ ರೀತಿ, ಅವರು ಆ ಕೇಸನ್ನ ಮುಚ್ಚಾಕೋದಕ್ಕೆ, ಕೆಲವರನ್ನ ಬಚಾವ್ ಮಾಡೋದಕ್ಕೆ ಏನೆಲ್ಲ ಕಾನೂನು ಬಾಹಿರವಾಗಿ ಮಾಡಬಹುದು ಎಲ್ಲವನ್ನೂ ಮಾಡಿದ್ದಾರೆ. ಆ ಕೇಸ್‌ನ ಅವತ್ತೇ ಸಾಯಿಸ್ಬಿಟ್ಟಿದ್ದಾರೆ. ಅವತ್ತೇ ಸಾಯಿಸ್ಬಿಟ್ಟಿದ್ದಾರೆ. ಯಾವ ಮೆಡಿಕಲ್ ರಿಪೋರ್ಟ್‌ಗಳನ್ನು ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಹೋಗಿ ತಲುಪಿಸಲಿಲ್ಲ. ಏನು ಮಾಡಬಹುದು ಅದನ್ನೆಲ್ಲ ಮಾಡಿ ಕಿತಾಪತಿ ಮಾಡಿಟ್ಟಿದ್ದಾರೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದ್ರು. ಸುಪ್ರೀಂ ಕೋರ್ಟ್ ಸಹ ಅದನ್ನ ಸ್ವೀಕರಿಸಿದೆ ಅಂತಲೇ ಹೇಳಬೇಕು. ಯಾಕಂದ್ರೆ ಮರು ತನಿಖೆಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಅದರ ಜೊತೆಗೆ ಹೇಳ್ತಾ ಇರುವಂತಹದ್ದು ಮತ್ತೆ ಸಿಬಿಐಗೆ ಕೊಡಬೇಡಿ ಅಂತ ಕುಸುಮಾವತಿ ಅವರ ಕಡೆಯಿಂದ ಇದಿರೋದು, ಬೇಡಿಕೆ ಇರೋದು. ಅವರು ಹೇಳ್ತಿರೋದು ನಿವೃತ್ತ ನ್ಯಾಯಮೂರ್ತಿಗಳ ಮೂಲಕ ಇದರ ತನಿಖೆಯನ್ನು ಮಾಡಿಸಿ ಅಂತ. ಬಟ್ ಸುಪ್ರೀಂ ಕೋರ್ಟ್ ಯಾರಿಗೆ ಕೊಡುತ್ತೋ ಗೊತ್ತಿಲ್ಲ. ಕುಸುಮಾವತಿ ಅವರ ಪರ ವಕೀಲರ ವಾದ ಇರುವಂತಹದ್ದು ಮತ್ತೆ ಸಿಬಿಐ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಸಿಬಿಐನವರು ಈ ಹಿಂದೆ ಸಿಐಡಿ ಕೊಟ್ಟ ವರದಿಯನ್ನೇ ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿ ಅದನ್ನೇ ಫೈನಲ್ ಮಾಡಿ ಕೊಟ್ಟಿದ್ದಾರೆ. ಅವರು ಯಾರನ್ನು ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ. ಮತ್ತೆ ಅವರಿಗೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಸಿಬಿಐಯನ್ನು ಸಹ ಇಲ್ಲಿ ತನಿಖೆಗೆ ಒಳಪಡಿಸಬೇಕು. ಆ ಪವರ್ ಇರುವಂತಹ ಒಂದು ಸಮಿತಿಯನ್ನ ಅಥವಾ ಒಂದು ತಂಡಕ್ಕೆ ಇದನ್ನ ಕೊಡಬೇಕು ತನಿಖೆಗೆ ಅನ್ನೋದು ಕುಸುಮಾವತಿ ಪರ ವಕೀಲರ ವಾದ. ಅದು ಸರಿಯೂ ಸಹ ಹೌದು. ಯಾಕಂದ್ರೆ ಸಿಐಡಿ ವರದಿಯನ್ನೇ ಕಾಪಿ ಮಾಡಿ ಕೊಟ್ಟಿದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲದ ರೀತಿಯಲ್ಲಿ ಆ ಎರಡು ರಿಪೋರ್ಟ್ಗಳು ತಾಳೆ ಆಗ್ತವೆ. ಫೀಲ್ಡ್ಗೆ ಹೋಗಿ ಅವರು ತನಿಖೆ ಮಾಡೇ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು, ವಾದಗಳು ಸ್ಪಷ್ಟವಾಗಿ ನಾವು ಕೇಳ್ಕೊಂಡು ಬರ್ತಾನೆ ಇದ್ದೀವಿ, ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಹಾಗಿರ್ಬೇಕಾದ್ರೆ ಮತ್ತೆ ಅದೇ ಸಿಬಿಐಗೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಕುಸುಮಾವತಿ ಅವರ ವಾದ ಏನಿದೆ ಅದು ನಿಂತ್ಕೊಳ್ಳುತ್ತೆ ಅನ್ನುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನಾವು ಬಯಸಿದಾಗೆಲ್ಲ ವರದಿಯನ್ನ ಕೇಳ್ತೀವಿ ಅಂತ. ಸೊ ಅಲ್ಲಿಗೆ ಒಂದಷ್ಟು ಜನಕ್ಕೆ ನಡುಕ ಶುರುವಾಗಿರುತ್ತೆ. ಯಾವ ದೊಡ್ಡ ತಲೆ ತನ್ನ ಕುಟುಂಬದ ಕುಡಿಯನ್ನ ಕಾಪಾಡಿಕೊಳ್ಳೋದಕ್ಕೆ ರಾಜಕಾರಣಿಗಳನ್ನ ತನ್ನ ಪಾದದ ಅಡಿಯಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಈ ರಾಜಕಾರಣಿಗಳು, ಮಾನಗೆಟ್ಟ ರಾಜಕಾರಣಿಗಳು ಅವನ ಪಾದ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಆಗಿ ನ್ಯಾಯ ಬೇಕಾಗಿಲ್ಲ, ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣು ಮಗಳು ಸತ್ತರೆ ಸತ್ತೋದ್ಲು, ನಮ್ಮ ಮನೆ ಮಗಳಲ್ವಲ್ಲ, ಹಾಳಾಗೋಗ್ಲಿ, ನಾವು ಅವನ ಪಾದ ಪೂಜೆಯಲ್ಲಿ ಲಾಭ ಪಡ್ಕೊಳ್ತೀವಿ, ಅವನ ಪಾದ ಕೆರಕ್ತಾನೆ ಇರ್ತೀವಿ ಅಂತ ಹೇಳಿ ದೊಡ್ಡ ತಲೆಯ ಪಾದ ಕೆರಗೋದ್ರಲ್ಲೇ ಇವರು ಆ ಕೇಸನ್ನ ಸಾಯಿಸಿದ್ದಾರೆ. ಸೊ ಈಗ ಸುಪ್ರೀಂ ಕೋರ್ಟ್ ಇದರಲ್ಲಿ ಬರೋದ್ರಿಂದ ಒಂದಷ್ಟು ಆಶಾಭಾವನೆಯನ್ನ, ನಿರೀಕ್ಷೆಯನ್ನ ನಾವು ಇಟ್ಕೊಳ್ಳಬಹುದು ಅಂತ ಹೇಳಬಹುದು. ಬಟ್ ಆ ದೊಡ್ಡ ತಲೆಗಳು, ಅವನನ್ನ ರಕ್ಷಣೆ ಮಾಡಿದಂತಹ ರಾಜಕಾರಣಿ ಪುಡಾರಿಗಳು, ಇವರೆಲ್ರಿಗೂ ಸಹ ಡವ ಶುರುವಾಗಿರುತ್ತೆ. ಯಾಕಂದ್ರೆ ತಗ್ಲಾಕೊಂಬಿಟ್ರೆ ಯಾವುದಾದ್ರೂ ಒಂದು ತಗ್ಲಾಕೊಂಬಿಟ್ರೆ ಇವರು ಬೆತ್ತಲಾಗ್ಬಿಡ್ತಾರೆ ಅಂತ. ಇನ್ನು ಕುಸುಮಾವತಿ ಅವರು ಹೆಸರಿಸ್ತಾ ಇರುವಂತಹ 3 ಜನ, ಯಾರ ಮೇಲೆ 3 ಜನರ ಮೇಲೆ ಆಪಾದನೆ ಮಾಡ್ತಿದಾರಲ್ಲ, ಅವ್ರಿಗಂತೂ ಪುಕ 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 ಅಂತಿರುತ್ತೆ ಈಗ. ಯಾಕಂದ್ರೆ ಸರಿಯಾದಂತಹ ತನಿಖೆ ಆದ್ರೆ ಆ 3 ಜನರನ್ನ ಎತ್ಕೊಂಡೋಗಿ ನೇಣಿಗೆ ಹಾಕ್ಬೇಕಾಗತ್ತೋ ಏನೋ ಗೊತ್ತಿಲ್ಲ. ಅಂತಹ ಆಪಾದನೆಗಳನ್ನ ಕುಸುಮಾವತಿ ಅವರು ಮೊದಲಿಂದಲೂ ಸಹ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಅವರನ್ನ ತನಿಖೆನೇ ಮಾಡಿಲ್ಲ ನೋಡಿ ಇವರು. ಸಿಬಿಐನು ಮಾಡಲಿಲ್ಲ, ಸಿಐಡಿನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಇನ್ನು ಈ ಪ್ರಕರಣವನ್ನ ನೀವು ಮರ್ತಿದ್ರೆ ಅಥವಾ ಇನ್ನೊಂದ್ಸಲ ನೆನಪಿಸ್ಕೊಳ್ಬೇಕು ಅಂತಂದ್ರೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಅಕ್ಟೋಬರ್ 9ನೇ ತಾರೀಕು 2012, ಅಕ್ಟೋಬರ್ 9, 2012 ಸೌಜನ್ಯ ಸಂಜೆ ಹೊತ್ತಿಗೆ ಬಸ್ ಇಳಿದ ನಂತರ, ಬಸ್ ಇಳಿದಿದ್ದನ್ನು ಜನ ನೋಡ್ತಾರೆ, ರೋಡಲ್ಲಿ ಹೋಗಿದ್ದನ್ನು ಜನ ನೋಡ್ತಾರೆ, ಆ ನಂತರ ನಾಪತ್ತೆ. ಮಾರನೇ ದಿನ ಆಕೆಯ ಅರಬೆತ್ತಲೆ ದೇಹ ಸಿಗತ್ತೆ. ಆ ನಂತರ ಸಂತೋಷ್ ರಾವ್ ಅನ್ನುವವನನ್ನ 3 ಜನ ಹಿಡ್ಕೊಂಡು ಬಂದು ಕೊಡ್ತಾರೆ. ಇವನು ಆ ಕಡೆ ಓಡಾಡ್ತಿದ್ದ ಅನುಮಾನಾಸ್ಪದವಾಗಿ ಅಂತ ಪೊಲೀಸರು ಅವನನ್ನೇ ಆರೋಪಿಯನ್ನಾಗಿ ಮಾಡಿ ಅವನನ್ನ ಜೈಲಿಗಟ್ಟಿ ಅವನ ಸುತ್ತಾನೇ ತನಿಖೆಯನ್ನ ಮಾಡ್ತಾರೆ ಹೊರತು ಸೌಜನ್ಯ ತಾಯಿ ಹೆಸರಿಸುವ ಆ 3 ಜನ ಯಾರು ಹಿಡ್ಕೊಂಡು ಬಂದಿದ್ರಲ್ಲ ಅವ್ರ ಮೇಲೆ ನನಗೆ ಅನುಮಾನ ಅಂತ ಸೌಜನ್ಯ ತಾಯಿ ಹೇಳಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಲೋಕಲ್ ಪೊಲೀಸ್, ಬೆಳ್ತಂಗಡಿ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆನಂತರ ಅದು ಸಿಐಡಿಗೆ ಹೋಗುತ್ತೆ, ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಿಬಿಐಗೆ ಹೋಗುತ್ತೆ, ಸಿಬಿಐನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ? ಹೇಳದ್ನಲ್ಲ, ದೊಡ್ಡ ತಲೆ, ಅವನ ಪಾದದ ಅಡಿಯಲ್ಲಿ ಬಿದ್ದಿರುವಂತಹ ರಾಜಕಾರಣಿಗಳು, ಇನ್ಕ್ಲೂಡಿಂಗ್ ಸೋ ಕಾಲ್ಡ್ ಸಮಾಜವಾದಿ ಅಂತ ಹೇಳ್ಕೊಂಡು ಓಡಾಡುವಂತಹ ಮಹಾನ್ ಗಣಾಧಾರಿ ರಾಜಕಾರಣಿಗಳಿಂದ ಹಿಡಿದು ನಾವು ಬಡವರ ಪರ, ನಾವು ಮಹಿಳೆಯರ ಪರ ಅಂತ ಹೇಳ್ಕೊಳ್ಳುವ ರಾಜಕಾರಣಿಗಳವರೆಗೆ ಪ್ರತಿಯೊಬ್ಬರೂ ಸಹ ಈ ಸೌಜನ್ಯಗೆ ದ್ರೋಹ ಮಾಡ್ಕೊಂಡೇ ಬಂದಿದ್ದಾರೆ. ರಾಜಕಾರಣಿಗಳು ದ್ರೋಹ ಮಾಡ್ಕೊಂಡೇ ಬಂದಿದ್ದಾರೆ. ಒಂದೇ, ಆ ದೊಡ್ಡವನಿಗೆ ಮಾನ ಕಾಪಾಡಬೇಕು, ಅವನ ಕುಟುಂಬದ ಮಾನ ಕಾಪಾಡಬೇಕು ಅಂತ. ಸೊ ಅದು ಅಲ್ಲಿಂದ ಅಲ್ಲಿಗೆ ಹೋಯ್ತು, ಸಿಐಡಿಗೆ ಹೋಯ್ತು, ಸಿಐಡಿಯಿಂದ ಸಿಬಿಐಗೆ ಹೋಯ್ತು. ಸಂತೋಷ್ ರಾವ್ನ 6 ವರ್ಷಕ್ಕಿಂತ ಹೆಚ್ಚು ಕಾಲ ಜೈಲಲ್ಲಿ ಇಟ್ಟಿದ್ರು. ಬಟ್ 2023 ಜೂನ್ 16ನೇ ತಾರೀಕು ಸಂತೋಷ್ ರಾವ್ ನಿರ್ದೋಷಿ ಅಂತ ಸಿಬಿಐ ಕೋರ್ಟ್
ಆದೇಶವನ್ನು ಕೊಡ್ತು ಅಥವಾ ತೀರ್ಪನ್ನು ಕೊಡ್ತು. ಅಲ್ಲಿಗೆ ಸಂತೋಷ್ ರಾವ್ ನಿರಪರಾಧಿ ಅಂತ ಆರಂಭದಿಂದಲೂ ಎಲ್ರಿಗೂ ಅನ್ನಿಸ್ತಾನೆ ಇತ್ತು. ಯಾಕಂದ್ರೆ ಅವನ ಮಾನಸಿಕ ಸ್ಥಿತಿ, ಅವನಿದ್ದಂತ ರೀತಿ, ಅವನ ನಡವಳಿಕೆ ಅದನ್ನೆಲ್ಲ ನೋಡಿದಾಗ ಎಂಡ್ ಆಫ್ ದಿ ಡೇ ಅವನು ಮಾಡಿಲ್ಲ ಅನ್ನೋದಾದ್ರೆ ಹಾಗಾದ್ರೆ ಮಾಡಿದ್ಯಾರು ಅನ್ನೋದಕ್ಕೆ ಉತ್ತರ ಸಿಗ್ಲೇ ಇಲ್ಲ. ಸಿಬಿಐನು ಮುಂದಕ್ಕೇನು ಹಾಕ್ಲೇ ಇಲ್ಲ, ಪ್ರಯತ್ನನೇ ಮಾಡಲಿಲ್ಲ ಮುಂದಕ್ಕೆ. ಹಾ, ಸಿಬಿಐ ಕೋರ್ಟಲ್ಲಿ ತೀರ್ಪಾಯ್ತು, ಮುಗಿದೋಯ್ತು. ಕಾಯ್ತಾ ಇದ್ರು ಅಷ್ಟೇ, ಅಲ್ಲಿಗೆ ಮುಗಿದೋಗ್ಬಿಡ್ಬೇಕು. ನಾವು ಯಾರನ್ನ ರಕ್ಷಣೆ ಮಾಡಬೇಕು ಅನ್ಕೊಂಡಿದೀವಿ ಅವರನ್ನ ರಕ್ಷಣೆ ಮಾಡಿದ್ದಾಯ್ತು. ಈಗ ಇವನು ದೋಷಿ ಆದ್ರೆ ನಿರ್ದೋಷಿ ಆದ್ರೆ ಮುಗೀತು ಕತೆ. ಸೈಲೆಂಟ್ ಆಗಿದ್ರು. ಈಗ ಕುಸುಮಾವತಿಯವರ ತಾಯಿ ಪಟ್ಟು ಬಿಡದೆ ಹೋರಾಟಗಾರರ ಸಹಾಯದಿಂದ, ಸೌಜನ್ಯ ಪರ ಹೋರಾಟಗಾರರು ತಿಮರೋಡಿ ಅವರಿಂದ ಹಿಡಿದು ಮಟ್ಟನ್ ಅವರವರೆಗೆ ಸಾಕಷ್ಟು ಜನ ಹೋರಾಟಗಾರರು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಸುಮಾರು 14 ವರ್ಷಗಳಿಂದ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಈಗ ಅದು ಇನ್ನೊಂದು ಮಗ್ಗಲನ್ನು ಬದಲಿಸಿದೆ. ಇನ್ನೊಂದು ಹೊಸ ನಿರೀಕ್ಷೆಯನ್ನ ಇಟ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಸುಪ್ರೀಂ ಕೋರ್ಟೇ ಮರು ತನಿಖೆಗೆ ಆದೇಶ ಕೊಡ್ತಾ ಇದೆ. ಅದು ಸುಪ್ರೀಂ ಕೋರ್ಟಿನ ಒಂದು ಮೇಲ್ವಿಚಾರಣೆಯಲ್ಲಿ ನಡೆಯುವ ರೀತಿಯಲ್ಲಿಯೇ ಆದೇಶ ಬರುವ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದೆ ಇವತ್ತು, ನಾವು ಬಯಸಿದಾಗೆಲ್ಲ ತನಿಖೆಯ ವರದಿಯನ್ನ ಕೇಳ್ತಾನೆ ಇರ್ತೀವಿ ಅಂತ. ಸೊ ಇದು ಸೌಜನ್ಯ ಪರ ಹೋರಾಟಗಾರರಿಗೂ ದೊಡ್ಡ ಗೆಲುವು, ಸೌಜನ್ಯ ತಾಯಿಗೆ ಇದೊಂದು ದೊಡ್ಡ ನಿರೀಕ್ಷೆ ಇಟ್ಕೊಳ್ಬಹುದಾದಂತಹ ಸನ್ನಿವೇಶ. ಮತ್ತು ಇಡೀ ರಾಜ್ಯಕ್ಕೆ ಆಕ್ಚುಲಿ ಸೌಜನ್ಯರನ್ನ ಕೊಂದದ್ದು ಯಾರು ಅಂತ ತಿಳ್ಕೊಳ್ಳುವಂತಹ ಒಂದು ಮನಸ್ಥಿತಿ, ಆಸಕ್ತಿ ಎಲ್ರಿಗೂ ಇದೆ. ಕಾರಣ ಇಷ್ಟೇ, ಅಂತಹ ಕ್ರೂರ ಕೃತ್ಯವನ್ನ ಮಾಡಿದವರು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡಿದಾರಲ್ಲ, ಅದಕ್ಕೆ ಈ ರಾಜಕಾರಣಿಗಳು, ನೀಚ ರಾಜಕಾರಣಿಗಳನ್ನೇ ನಾನು ದೊಡ್ಡ ಕಲ್ಪ್ರಿಟ್ಗಳನ್ನಾಗಿ ಮಾಡ್ತೀನಿ. ಅವರು ಯಾವೊಂದೋ ಕಾಲಿಗೆ ಬಿದ್ದು ಅವನನ್ನ ರಕ್ಷಣೆ ಮಾಡೋದಕ್ಕೆ, ಅವನ ಕುಟುಂಬದವರನ್ನ ರಕ್ಷಣೆ ಮಾಡೋದಕ್ಕೆ ಮಾಡಬಾರದ ಒಂದು ಅನೀತಿಯನ್ನ ಮಾಡಿದಾರಲ್ಲ, ಅವ್ರು ಯಾರು ಅಂತ ತಿಳ್ಕೊಳ್ಳುವಂತಹ ಆಸಕ್ತಿ ಇಡೀ ರಾಜ್ಯಕ್ಕಿದೆ. ಮತ್ತು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಇಡೀ ರಾಜ್ಯದಲ್ಲಿದೆ. ಸೊ ಇಡೀ ರಾಜ್ಯಕ್ಕೆ ಇವತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಿರುವಂತಹ ಕೋಟಿ ಜನರುಗಳಿಗೆ ಒಂದು ದೊಡ್ಡ ಗೆಲುವು, ಒಂದು ದೊಡ್ಡ ನಿರೀಕ್ಷೆಯ ಒಂದು ಕ್ಷಣ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮತ್ತೆ ತನಿಖೆ ಆಗಬೇಕು, ಬಟ್ ಆ ತನಿಖೆಗೆ ಬೇಕಾದಂತಹ ಎಲ್ಲ ವಸ್ತುಗಳು ಆಲ್ರೆಡಿ ಮುಗಿದು ಹೋಗಿದ್ದಾವೆ. ಮೆಡಿಕಲ್ ರಿಪೋರ್ಟ್ ಇಂದ ಹಿಡಿದು ಎಲ್ಲವೂ ಆಗಲೇ ಕೊಂದುಬಿಟ್ಟಿದ್ದಾರೆ. ಬಟ್ ನ್ಯಾಯ ಅನ್ನೋದು ತಡ ಆದ್ರೂ ಸಹ ಸಿಗುತ್ತೆ ಅನ್ನುವಂಥದ್ದು ಒಂದು ಇದೆಯಲ್ಲ, ಅದನ್ನ ನಂಬಿ ನಾವು ಮುಂದಕ್ಕೆ ಹೋಗಬಹುದು. ಸೊ ಈ ಗೆಲುವನ್ನ ಮುಂದಿಟ್ಕೊಂಡು ಮುಂದೆ ದೊಡ್ಡ ಗೆಲುವು ಸಿಗಬಹುದು ಅನ್ನುವಂತಹ ಭರವಸೆ ಮೂಡಿಸಿಕೊಳ್ಳಬಹುದು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.